ಮಲ್ನಾಡ್ ಸ್ಟುಡಿಯೋ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತ ಮರಿಬೇಡಿ. ಬಿಸಿ ಬಿಸಿಯಾದ ಚಿಕನ್ ಮಸಾಲ ಫ್ರೈ ಮತ್ತು ನೋಡಿ ಬಿಸಿ ಬಿಸಿಯಾದ ಸಾಂಬಾರ್ ಹದವಾಗಿ ಯಾವ ಥರ ಮಾಡೋದು ಅಂತ ನಾವು ಇವಾಗ ನೋಡ್ಕೊಂಡ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ನೋಡಿ ಫ್ರೆಂಡ್ಸ್, ಇದು ಚಿಕನ್ ಸಾಂಬಾರ್ಗೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಶುಂಠಿ ಮತ್ತು ಧನಿಯಾ, ಇದು ಒಣಮೆಣಸಿನ್ಕಾಯಿ, ಇದು ಈರುಳ್ಳಿ, ಕರಿಮೆಣಸು, ತೆಂಗಿನಕಾಯಿ, ಇದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಬೇಕು ಫ್ರೆಂಡ್ಸ್. ಹಾಗೆ ಇಲ್ಲಿ ನೋಡಿ ಟೊಮೊಟೊ ಮತ್ತು ಇದು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇದು ಸಾಂಬಾರ್ಗೆ. ಹಾಗೆ ನಾನು ಫ್ರೈಗೆ ಇದು ಚಿಕನ್ ಮಸಾಲ ಡ್ರೈಗೆ ಇದು ಒಣಮೆಣಸಿನ್ಕಾಯಿ ನಾನು ಸ್ವಲ್ಪ ತೊಳೆದು ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಅವಾಗ ಸಾಫ್ಟ್ ಆಗುತ್ತೆ ಮತ್ತು ನಮಗೆ ಕಲರ್ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ. ಹಾಗೆ ಇದು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಇದು ಸ್ವಲ್ಪ ಓಮ್ ಮತ್ತು ಸೋಂಪು ಕಾಳು ತೊಗೊಂಡಿದ್ದೀನಿ. ಇದು ಟೊಮೊಟೊ, ಹಾಗೆ ಇದು ನೋಡಿ ಇದು ಗೋಡಂಬಿ ಮತ್ತು ನಾನು ಗಸಗಸೆನ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ. ಟೈಮ್ ಇದ್ದರೆ ನೆನೆಸ್ಕೊಳ್ಳಿ, ಇಲ್ಲಾಂದರೆ ರುಬ್ಬೇಕಾದ್ರೆ ಹಾಕ್ಕೊಳ್ಳಿ. ಇದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಇದನ್ನು ನಾನು ಆಮೇಲೆ ಮತ್ತೆ ಫ್ರೈ ಮಾಡ್ಕೊತೀನಿ. ಅದಕ್ಕೋಸ್ಕರ ಈಗ ಆಮೇಲೆ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಫಸ್ಟ್ ಸಾಂಬಾರು ನೋಡ್ಕೊಬರೋಣ, ಆಮೇಲೆ ಫ್ರೈ ಮಾಡೋಣ. ಓಕೆ. ಮತ್ತು ಫ್ರೆಂಡ್ಸ್, ಇದಕ್ಕೆ ಧನಿಯಾ ಬೇಕು ಅಂದರೆ ನಾನು ಧನಿಯಾ ಪೌಡ್ರ್ ಹಾಕ್ಕೊತಿದ್ದೀನಿ ಆಮೇಲೆ. ಅದಕ್ಕೋಸ್ಕರ ನಾನು ಇವಾಗ ಇದ್ರ ಜೊತೆಗೆ ತೋರಿಸಿಲ್ಲ. ಧನಿಯಾ ಮತ್ತು ಗರಂ ಮಸಾಲೆ ಅದನ್ನೆಲ್ಲ ನಾನು ಸ್ಪೈಸಸ್ಸು ಆಮೇಲೆ ಹಾಕ್ಕೊತೀನಿ. ಅದಕ್ಕೋಸ್ಕರ ಇದಿಷ್ಟೇ ರುಬ್ಕೊಳ್ಳೋದು, ಹಾಗೆ ಹಸಿಯಾಗೆ ರುಬ್ಕೋಬೇಕು. ಅದಕ್ಕೋಸ್ಕರ ಇವಾಗ ಹೇಗೆ ಮಾಡೋದು ನೋಡ್ಕೊಬಂದ್ಬಿಡೋಣ ಫ್ರೆಂಡ್ಸ್. ನೋಡಿ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ, ರುಬ್ಕೊಬಂದ್ಬಿಡೋಣ. ಹಾಗೆಯೇ ಗ್ಯಾಸ್ ಅಂಟಿಸ್ಕೊಬಿಡೋಣ ಫ್ರೆಂಡ್ಸ್. ಇವಾಗ ನಾನು ಚಿಕನ್ ಸಾಂಬಾರು ಮಾಡೋದು ಹೇಳ್ತಿದ್ದೀನಿ. ಇವಾಗ ಒಂದು ತವ ಇಟ್ಬಿಟ್ಟು ತವಕ್ಕಾದ್ಮೇಲೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನೋಡಿ ಎಣ್ಣೆ ಬಿಸಿ ಆದ ತಕ್ಷಣ ನಾವೀಗ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ನೀಟಾಗಿದ್ದು ನಾನು ಸ್ವಲ್ಪ ದಪ್ಪನೇ ದೊಡ್ಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಆದಾಗ ಅದು ಸಣ್ಣ ಮಾಡಿಕೊಂಡ್ರೆ ಅದರಲ್ಲೇನು ಉಳಿಯೋದೇ ಇಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಚಿಕನ್ನು ಅಕ್ಕಿ ರೊಟ್ಟಿಗೆ ಈ ಚಿಕನ್ ಸಾಂಬಾರು ಅಕ್ಕಿ ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಫ್ರೈ ಆದಮೇಲೆ ನಾನು ಇದೇ ಎಣ್ಣೆಗೆ ಚಿಕನ್ ಹಾಕ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ನಾನು ಅರಿಶಿನ ಪುಡಿ ಮತ್ತು ಉಪ್ಪೆಲ್ಲ ಹಾಕಿ ತೊಳೆದಿಟ್ಕೊಂಡಿದ್ದೆ, ಅದನ್ನೇ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಹಾಕಿ ನೀಟಾಗಿ ಒಂದು ಸತಿ ಎಲ್ಲ ತಿರುಗಿಸ್ಕೋಬೇಕು. ನಾನು ಸ್ವಲ್ಪ ಸಾಂಬಾರಿಗೆ ಚಿಕನ್ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಮತ್ತು ಈಗ ಮಸಾಲ ಗೊಜ್ಜು ಮಾಡ್ತೀನಲ್ಲ ಮಸಾಲ ಫ್ರೈ, ಅದಕ್ಕೆ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಸಾಂಬಾರಲ್ಲಿ ಯಾರು ತಿನ್ನಲ್ಲ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ. ಅದು ಚಿಕನ್ ತಿನ್ನಲ್ಲ, ಟೇಸ್ಟ್ ಸಿಗಲ್ಲ ಅಂತ. ಈಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅದಕ್ಕೇ ಅರಿಶಿನ ಪುಡಿ ಹಾಕಿಬಿಟ್ಟು ನೋಡಿ ಒಂದು ಸತಿ ಎಲ್ಲ ಈ ಥರ ನೀಟಾಗಿ ತಿರ್ಸ್ಕೊಳ್ಳಿ. ಇದನ್ನು ಅರಿಶಿನ ಪುಡಿ ಎಲ್ಲ ಹಿಡಿಬೇಕು ನೀಟಾಗಿ. ನೋಡಿ ಚೆನ್ನಾಗಿ ಇವಾಗನೇ ಅದಕ್ಕೆ ಸ್ವಲ್ಪ ನೋಡಿ ನೀಟಾಗಿ ತಿರುಗಿಸಿ. ಇವಾಗ ಅದಕ್ಕೆ ಆಗಿದೆ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಬಿಡೋಣ ನಾವು. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸತಿ ನೋಡಿ ಈ ಥರ ನೀಟಾಗಿ ಇವಾಗ ಉಪ್ಪನ್ನು ತಿರ್ಸ್ಕೊಬಿಡೋಣ. ಇವಾಗ ಅರಿಶಿನ ಪುಡಿ ಜೊತೆಗೆ ಉಪ್ಪು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹೊತ್ತು ಹೀಗೆ ಬೆಂದ್ಕೊಳ್ಳಿ ಇದರಲ್ಲೇ. ಅದು ಸ್ವಲ್ಪ ಡ್ರೈ ಆಗೋ ಥರನೇ ಬೇಯಲಿ, ಆವಾಗಲೇ ಚೆನ್ನಾಗಿರುತ್ತೆ. ನೀಟಾಗಿ ಈ ಥರ ನೋಡಿ ಈ ಥರ ಡ್ರೈ ಆಗಬೇಕು. ಈ ಥರ ಆದಮೇಲೆ ನಾವು ಮಸಾಲೆ ರುಬ್ಕೊಂಡಿದ್ನಲ್ಲ ಜಾರಲ್ಲಿ ಇಟ್ಕೊಂಡಿದ್ದು, ಅದನ್ನು ನಾನು ಇವಾಗೆಲ್ಲ ಹಾಕ್ಕೋತಾ ಇದ್ದೀನಿ ನೀಟಾಗಿ. ಹಾಕಿ ಫ್ರೆಂಡ್ಸ್, ಇದು ಹಾಕ್ಬಿಟ್ಟು ನೀಟಾಗಿ ನೋಡಿ ಈ ಥರ ಎಣ್ಣೆ ಜೊತೆಗೆ ಇದು ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಮಸಾಲೆ ಎಲ್ಲ, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಈಗ ಮುಚ್ಚಿಡೋಣ ನಾವು ಎಲ್ಲ ಮಿಕ್ಸ್ ಮಾಡಿ. ಚೆನ್ನಾಗಿ ಒಂದು ಕುದಿ ಹೀಗೆ ಬರಲಿ, ಅದು ನೀರು ಹಾಕೋದು ಬೇಡ. ಇವಾಗ ತೆಗೆದು ನೋಡೋಣ. ಇವಾಗ ಚೆನ್ನಾಗಿ ಆಗಿದೆ ನೋಡಿ. ಇವಾಗ ನಾವು ಒಂದು ಸತಿ ತಿರುಗಿಸ್ಬಿಟ್ಟು ಬೇಕಾದ್ರೆ ನೀರು ಹಾಕ್ಕೊಳ್ಳೋಣ. ಒಂದು ಸತಿ ತಿರುಗಿಸೋಣ ಇವಾಗ ನೀಟಾಗಿ. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದೀಲಿ ಅದರಲ್ಲೇ ಅಂತ ಇವಾಗ ಮಿಕ್ಸಿ ಜಾರ್ ತೊಳೆದಿರೋ ನೀರಿದೆಲ್ಲ ಅದನ್ನೇ ಹಾಕ್ಕೋತಾ ಇದ್ದೀನಿ ನಾನು.
ಅದನ್ನು ಹಾಕ್ಕೊಂಡು ಇನ್ನೊಂದು ಸತಿ ಎಲ್ಲ ನೀಟಾಗಿ ತಿರ್ಸ್ಕೊಳ್ಳಿ. ಹಾಗೆ ನೋಡಿ ಎಷ್ಟು ಹದ ಬೇಕು ಅಷ್ಟು ನೀಟಾಗಿ ನೋಡ್ಕೊಳ್ಳಿ. ತುಂಬ ತೆಳ್ಳನೂ ಬೇಡ, ಒಂದು ಮೀಡಿಯಮ್ ಹದ ಬರೋ ಥರ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕು ಅಷ್ಟೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ನಾನು ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆ ಸಾಂಬಾರಿಗೆ ಆವಾಗ ಚಿಕನ್ಗೆ ಹಾಕಿದೆ, ಈಗ ಸಾಂಬಾರಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ, ಆವಾಗಲೇ ಉಪ್ಪು ಹಾಕಿರ್ತೀವಲ್ವ ಅದಕ್ಕೇ. ಈಗ ಒಂದು ಸತಿ ಎಲ್ಲ ತಿರುಗಿಸ್ಬಿಟ್ಟು ನೀಟಾಗಿ ಮುಚ್ಚಿಡೋಣ ಫ್ರೆಂಡ್ಸ್. ನಾನು ಇನ್ನೊಂದು ಸ್ಟವ್ ಮೇಲೆ ಇಟ್ಟು ಇವಾಗ ನಿಮ್ಮ ಬೇರೆ ಇನ್ನೊಂದು ಸ್ಟವ್ವಿಂದ ನಾನು ಅದು ಕುದೀತಾ ಇರಲಿ, ಬೇಯ್ತಾ ಇರಲಿ. ಹಾಗೆ ನಾನು ಮಸಾಲ ಫ್ರೈ ಮಾಡೋದನ್ನು ಮತ್ತು ಚಿಕನ್ದು ಹೇಳ್ಕೊಡ್ತೀನಿ ಇವಾಗ. ನೋಡಿ ಹಾಗೆ ಇನ್ನೊಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ನಾವು ಇನ್ನೊಂದು ಬಾಣಲಿಗೆ ಗ್ಯಾಸ್ ಅಂಟಿಸ್ಕೊಳ್ಳೋಣ. ಇವಾಗ ಗ್ಯಾಸ್ ಅಂಟಿಸ್ಕೊಂಡು ನೋಡಿ ಬಾಣಲಿಕ್ಕೆ ಆದಮೇಲೆ ನೀಟಾಗಿ ಇದಕ್ಕೂ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ನಿಧಾನ ಆಗೋದು ಇದರಲ್ಲಿ. ನೋಡಿ ಎಣ್ಣೆ ಹಾಕಾದ್ಮೇಲೆ ನಾನು ಎಣ್ಣೆ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನನಗೆ ತುಪ್ಪ ಹಾಕ್ಕೋತಾ ಇದ್ದೀನಿ. ನಾನು ತುಪ್ಪದಲ್ಲೇ ಚಿಕನ್ ಫ್ರೈ ಮಾಡೋಣ ಅಂತ ಅದಕ್ಕೆ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೆ. ನೋಡಿ ಇವಾಗ ತುಪ್ಪನೂ ಕಾದ್ಮೇಲೆ ನೀಟಾಗಿ ನಾವು ಇದಕ್ಕೇ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇದು. ಈರುಳ್ಳಿ ಹಾಕಿ ಒಂದು ಸತಿ ನೀಟಾಗಿ ತಿರ್ಸ್ಕೊಬಿಡೋಣ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತೀನಿ. ಕರಿಬೇವಿನ ಸೊಪ್ಪಿದ್ರೇ ಘಮ ಥರ ಮಸಾಲೆ ಫ್ರೈಗೆ ಘಮ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇವಾಗ ನಾನು ಇದಕ್ಕೂ ಕೂಡ ಚಿಕನ್ ಇಟ್ಕೊಂಡಿದ್ದೆಲ್ಲ ಆ ಚಿಕನ್ ಹಾಕ್ಕೊಬಿಡೋಣ. ಇದು ಹಾಕಿ ನೀಟಾಗಿ ಇದನ್ನು ಕೂಡ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ನಮಗೆ ಜೀರ್ಣ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೋಡಿ ಇವಾಗ ಇದಕ್ಕೂ ಕೂಡ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಸತಿ ತಿರ್ಸ್ಕೊಳ್ಳೋಣ. ಹಾಗೆ ಜೊತೆಗೆ ಉಪ್ಪು ಹಾಕ್ಕೊಬಿಡೋಣ. ಬಿಡಿ ಎರಡು ಒಟ್ಟಿಗೆ ಹಾಕ್ಕೊಂಡು ಏನಾಗಲ್ಲ, ಒಟ್ಟಿಗೆ ಹಾಕ್ಕೊಂಡು ಇವಾಗ ಇದನ್ನು ಒಂದು ಸತಿ ಎಲ್ಲ ನೀಟಾಗಿ ತಿರ್ಸ್ಕೊಬೋಣ. ಉಪ್ಪು ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ, ಇದು ಚೆನ್ನಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ಎಲ್ಲ ಹಿಡಿಯೋ ಥರ ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಹಾಗೆ ಸ್ವಲ್ಪ ಕುದೀಲಿ ಫ್ರೆಂಡ್ಸ್. ಇದರಲ್ಲೇ ನೀರೆಲ್ಲ ಬಿಟ್ಕೊಂಡು ಆಗುತ್ತೆ. ಇವಾಗ ನಾವು ನೀರು ಬಿಟ್ಕೊಂಡಿದೆ ನೋಡಿ, ಇದಕ್ಕೇ ಮಸಾಲೆ ರುಬ್ಕೊಂಡಿದ್ನಲ್ಲ ಅವಾಗ ತೋರಿಸಿದ್ದೆ, ಆ ಮಸಾಲೆ ಹಾಕ್ಕೊಂಡು ಜೊತೆಗಿನ ಸ್ಪೈಸಸ್ ಹಾಕ್ಕೋಬೇಕು ಫ್ರೆಂಡ್ಸ್. ಇದು ಚಿಕನ್ ಮಸಾಲ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ ನಾನು. ಅವಾಗ ಹೇಳಿದ್ದೆ ಅಲ್ವಾ, ರುಬ್ಬೇಕಾದ್ರೆ ಅದನ್ನು ಹಾಕ್ಕೊಳ್ಳಲ್ಲ, ಇವಾಗ ಹಾಕ್ಕೋತೀನಿ. ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಒಟ್ಟಿಗೆ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ, ಚೆನ್ನಾಗಿ ಆ ಥರ ತೆಚ್ಕೊಳ್ಳಿ. ನೀಟಾಗಿ ಆಗ್ಬೇಕು ಫ್ರೆಂಡ್ಸ್. ಇದು ಇವಾಗಲೇ ಚಿಕನ್ ಹಿಡಿಯೋದಲ್ವ, ಅದಕ್ಕೇ ಅದು ಬೇರೆ ನಾವು ಹಸಿದು ಇಟ್ಕೊಂಡಿದ್ವಿ ಎಲ್ಲ, ಅದು ಹುರಿತಿರಲಿಲ್ಲ. ಹಾಗಾಗಿ ಇದರಲ್ಲೇ ಫ್ರೈ ಮಾಡ್ಕೋಬೇಕದು. ಈ ಥರ ಇವಾಗ ಒಂದು ಪ್ಲೇಟು ಮುಚ್ಚಿ ನೋಡಿ ಇಟ್ಬಿಡೋಣ. ನೀಟಾಗಿ ಇದು ಬೆಂದ್ಕೊಳ್ಳಿ ಇದರಲ್ಲೇ ಚೆನ್ನಾಗಿ. ನೋಡಿ ಫ್ರೆಂಡ್ಸ್ ಇವಾಗ ಹೇಗಾಗಿದೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅದಕ್ಕೇ ನಮಗೆ ಎಷ್ಟು ನೀರು ಬೇಕು ಅಷ್ಟು ಮಿಕ್ಸಿ ಜಾರ್ದೆ ನಾನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸತಿ ಹಾಕಿ ಎಲ್ಲ ನೀಟಾಗಿ ತಿರ್ಸ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಆವಾಗ ನೀವು ತಿರ್ಗಿಸ್ತಾನೇ ಇರಬೇಕು. ನೋಡಿ ಇದು ಫಸ್ಟು ನಾನು ತಿರುಗಿಸಿ ನೀಟಾಗಿ ಈ ಥರ ಇವಾಗ ಮುಚ್ಚಿ ಇಡ್ತೀನಿ. ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಹೇಗಾಗಿದೆ ನೋಡೋಣ. ಓಪನ್ ಮಾಡಿ ನೋಡೋಣ. ಈ ಥರ ನೋಡಿ ಚೆನ್ನಾಗಿ ಆಗ್ತಾಯಿದೆ. ಇದು ಚೆನ್ನಾಗಿ ಸ್ವಲ್ಪ ಗೊಜ್ಜೆಲ್ಲ ಅದರಲ್ಲೇ ಚೆನ್ನಾಗಿ ಬೆಂದ್ಕೋಬೇಕು ಫ್ರೆಂಡ್ಸ್. ಆವಾಗಲೇ ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡ್ದಿರುತ್ತೆ. ಈ ಥರ ನೀಟಾಗಿ ತಿರ್ಗಿಸ್ಬಿಟ್ಟು ಇವಾಗ ನೋಡಿ ಇಷ್ಟ ಆಗಿದೆ ನನಗೆ. ಇದು ಇನ್ನೂ ಹಾಕಬೇಕು. ನನಗೆ ಮತ್ತೆ ಮುಚ್ಚಿ ಇಡ್ತೀನಿ. ಮುಚ್ಚಿಟ್ಟು ಮತ್ತೆ ಹಾಗೆ ಸಾಂಬಾರು ಏನಾಗಿದೆ ಈ ಕಡೆ ನೋಡ್ಕೊಬಂದ್ಬಿಡೋಣ ಒಂದು ಸತಿ. ನೋಡಿ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ ನೀಟಾಗಿ, ಚೆನ್ನಾಗಾಗಿದೆ ಅಲ್ಲ ಇದು. ಇವಾಗ ನೋಡಿ ತಿರ್ಗಿಸಿ ನೋಡೋಣ ಸತಿ. ನೋಡಿ ಇದು ಆಗಿದೆ, ಚೆನ್ನಾಗಿ ಬೆಂದಿದೆ, ಕಾಣಿಸ್ತಿದ್ದೆಲ್ಲ. ಇವಾಗ ಇದು ರೆಡಿ ಆಗಿದೆ. ಇಳಿಸಿಟ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಈ ಗೊಜ್ಜು ಓಪನ್ ಮಾಡಿ ನೋಡೋಣ ಬನ್ನಿ. ಇದು ನೋಡಿ ಇವಾಗ ತೆಗೆದು ನೋಡೋಣ ಫ್ರೈ. ಎಷ್ಟು ಚೆನ್ನಾಗಿದೆ ಈಗಲ್ಲ, ಸ್ವಲ್ಪ ಗಟ್ಟಿನೇ ಆಗ್ತಾಯಿದೆ ನೋಡಿ. ಈ ಥರ ನೀವು ಬೇಕು ಅಂದರೆ ಇನ್ನೂ ಗಟ್ಟಿ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಇಲ್ಲ ಬೇಕು ಚಪಾತಿಗೆ ಮುದ್ದೆಗೆ ಇಲ್ಲ ಅಂದರೆ ಇದು ಇಷ್ಟು ಕರೆಕ್ಟ್ ಇರುತ್ತೆ. ನೀವು ಈ ಸಾಂಬಾರು ಜೊತೆ ತಿನ್ನಬೇಕಾದ್ರೆ ಇದು ಇನ್ನೂ ಸ್ವಲ್ಪ ನೀಟಾಗಿ ಡ್ರೈ ಆದ್ರೇ ಚೆನ್ನಾಗಿರುತ್ತೆ. ನಾನು ಮತ್ತೆ ಇವಾಗ ಮುಚ್ಚಿಡ್ತೀನಿ.
ಇದು ನೀಟಾಗಿ ಬೆಂದ್ಕೊಳ್ಳಿ. ಇನ್ನೂ ಡ್ರೈ ಆಗಲಿ ನೋಡೋಣ. ಇವಾಗ ಓಪನ್ ಮಾಡಿ ನೋಡಿ ಎಷ್ಟು ಡ್ರೈ ಆಗಿದೆ. ಈಗ ಈ ಥರನೇ ಅದೇ ಚೆನ್ನಾಗಿರುತ್ತೆ ನಿಮಗೆ. ಆ ಸಾಂಬಾರು ಜೊತೆಗೆ ಪಕ್ಕದಲ್ಲಿ ಬಿಸಿ ಬಿಸಿ ಮಸಾಲ ಗೊಜ್ಜಿದ್ರೆ ಚೆನ್ನಾಗಿರುತ್ತೆ ಚಿಕನ್ದು. ನೋಡಿ ಇದು ಕರೆಕ್ಟಾಗಿದೆ ಅನ್ಕೋತೀನಿ. ನೋಡಿ ಇವಾಗ ಮತ್ತೆ ಮುಚ್ಚಿಡೋಣ. ಇನ್ನು ಸ್ವಲ್ಪ ಆಗಲಿ, ಇನ್ನೂ ಬೆಂದರೆ ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಅದಕ್ಕೇ ಲಾಸ್ಟಲ್ಲಿ ನಾವು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ರೆಡಿ ಆಗಿದೆ ಅಲ್ವ. ಇವಾಗ ನೋಡಿ, ಇವಾಗ ಹಾಕ್ಕೊಂಡು ತಿರುಗಿಸಿ ಸರ್ವ್ ಮಾಡ್ಕೊಬಿಡೋಣ ನಾವು. ನೋಡಿ ಬಿಸಿ ಬಿಸಿ ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ತಿಂದು ನನಗೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.